ಇನ್ನು ಮುಂದಿನ ರಾಶಿ ಯಾವುದು? ಮುಂದಿನ ರಾಶಿ ವೃಷಭ ರಾಶಿ. ಈ ಮೇ ತಿಂಗಳಲ್ಲಿ ವೃಷಭ ರಾಶಿಯವರ ಹೆಲ್ತ್ ಹೇಗಿರುತ್ತೆ? ಚೆನ್ನಾಗಿರುತ್ತಾ ಇಲ್ವಾ? ಸಾಮಾನ್ಯವಾಗಿ ಹೆಲ್ತ್ ಮಾತ್ರ ಸಮತೋಲನದಲ್ಲಿರುತ್ತೆ, ಆದ್ರೆ ಕೆಲವೊಂದು ವಿಷಯಗಳ ಕಡೆ ನೀವು ಗಮನವನ್ನ ಕೊಡ್ಬೇಕಾಗತ್ತೆ. ಹೌದಾ? ಯಾವ ವಿಷಯ ಅಂತ ಹೇಳಿದ್ರೆ ಒಂಚೂರು ಗಮನ ಕೊಡ್ತೀವಿ. ಈ ತಿಂಗಳ ಆರಂಭದಲ್ಲಿ ನಿಮ್ಮ ಶಾರೀರಿಕ ಶಕ್ತಿ ತುಂಬಾ ಚೆನ್ನಾಗಿರತ್ತೆ. ಓಹೋ, ಆದ್ರೆ ಈ ತಿಂಗಳ ಮಧ್ಯಭಾಗದಲ್ಲಿ ಸ್ವಲ್ಪ ಆಯಾಸ ಆಗೋದು, ಸ್ವಲ್ಪ ನಿಶಕ್ತಿ ಆಗೋದು, ಹಾಗೆ ಸ್ವಲ್ಪ ದೌರ್ಬಲ್ಯ ಕಾಣಿಸ್ಕೊಳ್ಬಹುದು. ದೌರ್ಬಲ್ಯನಾ? ನಿಮ್ಗೆ ವರ್ಕ್ ಸ್ಟ್ರೆಸ್ ಆಗುವಂತ ಸಾಧ್ಯತೆ ಇದೆ. ಆದ್ರಿಂದ ನಿಮ್ಗೆ ರೆಸ್ಟ್ ಬೇಕಾಗತ್ತೆ, ಸ್ವಲ್ಪ ರೆಸ್ಟ್ ನ ತೆಗೆದುಕೊಳ್ಬೇಕಾಗತ್ತೆ. ಅಂದ್ರೆ ಆಫೀಸ್ಗೆ ಈ ತಿಂಗಳು ಲೀವ್ ಹಾಕೋಬಿಡೋದಾ? ಓಹೋ, ಈ ರೂಪಲತಾ ಮೇಡಮ್ ಹೇಳಿದ್ದಾರೆ ಅಂತ ಇನ್ನು ರೆಸ್ಟ್ ತಗೊಂಡು ವಾರಾನ್ಗಟ್ಲೆ ತಿಂಗಳಾನ್ಗಟ್ಲೆ ನೀವು ರೆಸ್ಟ್ ಅಂತ ಲೀವ್ ತಗೊಳಕ್ ಹೋಗ್ಬೇಡಿ. ಜಸ್ಟ್ 1-2 ದಿವಸನ ಅಥವಾ ಕೆಲಸದ ಮಧ್ಯೆ ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳೋದು ಮಾಡಿ, ಅಷ್ಟೇ ಸಾಕು. ದಟ್ಸ್ ಇಟ್. ಅಷ್ಟೇನಾ? ನಿಮ್ಗೆ ಹೊಟ್ಟೆಗೆ ಸಂಬಂಧಿಸಿದಂತ ಒಂದು ಸಮಸ್ಯೆಗಳು ಕಾಣಿಸ್ಕೋಬಹುದು. ಅಂದ್ರೆ ಗ್ಯಾಸ್ಟ್ರಿಕ್ ಆಗೋದು, ಡೈಜೆಷನ್ ಪ್ರಾಬ್ಲಮ್ ಆಗೋದು, ಇದೆಲ್ಲ ನಿಮ್ಗೆ ಕಾಣಿಸ್ಕೊಳ್ಬಹುದು. ಏನು ಅದಕ್ಕೂ ರಜೆನಾ? ಆಫೀಸ್ ರಜೆ ಹಾಕೊಂಡ್ಬಿಡೋದಾ? ಅದಕ್ಕೂ ಇದಕ್ಕೂ ಅಂತ ರಜೆ ಹಾಕೊಂಡ್ಬಿಟ್ರೆ ಮತ್ತೆ ವರ್ಷ ಪೂರ್ತಿ ಮನೇಲೇ ಇರ್ಬೇಕಾಗತ್ತೆ. ಉಣ್ಣೋಕೆ ತಿನ್ನೋಕೆ ನೀವು ಎಲ್ಲೆಲ್ಲೋ ಹೋಗ್ಬೇಕಾಗತ್ತೆ, ಅಂತ ಪರಿಸ್ಥಿತಿ ಬರ್ಬೋದು. ಸರಿ ಹೋಯ್ತು. ಸುಮ್ನಿರಮ್ಮ. ಇನ್ನು ಬಿಸ್ನೆಸ್ ಮಾಡೋರಿಗೆ ಈ ತಿಂಗಳು ಆಗ್ಬರುತ್ತಾ ಹೇಗೆ? ತಿಂಗಳ ಆರಂಭದಲ್ಲಿ ನಿಮ್ಮ ಕೆಲಸ ನಿಧಾನವಾಗಿ ಸಾಗ್ಬೋದು, ಆದ್ರೆ ಅಂತ್ಯ ಆಗ್ತಾ ಇದ್ದಂಗೆ ತುಂಬಾ ವೇಗವಾಗಿ ನಿಮ್ ಕೆಲಸ ಸಾಗತ್ತೆ. ಅಂದ್ರೆ ಬಿಸ್ನೆಸ್ ಮಾಡೋರು ತಿಂಗಳ ಆರಂಭದಲ್ಲಿ ನಡ್ಕೊಂಡೇ ಹೋಗ್ಬೇಕು, ತಿಂಗಳ ಅಂತ್ಯ ಆಗ್ತಾ ಇದ್ದಂಗೆ ನಾವು ಓಡ್ಕೊಂಡೇ ಹೋಗ್ಬೇಕು ಅಂತನಾ ವೇಗ ಅಂದ್ರೆ? ಹೊಸ ಒಪ್ಪಂದಗಳು ಹಾಗೆ ಹೊಸ ಕ್ಲೈಂಟ್ಗಳು ಕೂಡ ಸಿಗುವಂತ ಚಾನ್ಸಸ್ ಇರುತ್ತೆ. ವಿಶೇಷವಾಗಿ ನೀವು ಈಗಾಗಲೇ ಹಾಕಿರುವಂತ ಎಫರ್ಟ್ ಏನಿದೆಯಲ್ಲ, ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಅದ್ ಸರಿ, ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ, ಈ ಫಿನಾನ್ಸ್ ಸಿಚುವೇಶನ್ ಹೇಗಿರುತ್ತೆ? ಫಿನಾನ್ಸ್ ವಿಷಯದಲ್ಲಿ ಆದಾಯ ಸರಾಸರಿ ಆಗಿದ್ರು ಕೂಡ ಖರ್ಚುಗಳ ಮೇಲೆ ನೀವೊಂದ್ ಸ್ವಲ್ಪ ನಿಗಾ ವಹಿಸ್ಬೇಕಾಗತ್ತೆ, ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಅದಿರ್ಲಿ, ಈ ಮೇ ತಿಂಗಳಲ್ಲಿ ವೃಷಭ ರಾಶಿಯವರ ಪ್ರೀತಿ, ಪ್ರೇಮ, ಇಷ್ಕ್, ಮೊಹಬ್ಬತ್ ಇದೆಲ್ಲ ಹೇಳ್ತಾರಲ್ಲ, ಹೆಂಗೆ ಚೆನ್ನಾಗಿರುತ್ತಾ? ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಈ ಒಂದು ಪ್ರೀತಿ, ಪ್ರೇಮ ಇದೆಲ್ಲದರಲ್ಲಿ ಕೂಡ ಮಿಶ್ರ ಫಲ ಸಿಗುವಂತ ಚಾನ್ಸಸ್. ಒಳ್ಳೆ ಕ್ಷಣಗಳು ಕೂಡ ಇರ್ಬೋದು, ಕೆಲವೊಮ್ಮೆ ಅಸಮಾಧಾನ, ಮುನಿಸು, ಕೋಪ ಎಲ್ಲವೂ ಕೂಡ ಇರತ್ತೆ. ಅಂದ್ರೆ ಒಮ್ಮೆ ಕೋಪ, ಒಮ್ಮೆ ಪ್ರೀತಿ, ಅಸಮಾಧಾನ, ಮತ್ತೆ ಕೋಪ, ಪ್ರೀತಿ, ಅಸಮಾಧಾನ, ಮತ್ತೆ ಕೋಪ, ಅಸಮಾಧಾನ, ಪ್ರೀತಿ, ಹಿಂಗೆ ಹೋಗ್ತಾ ಇದ್ರೆ ಹೆಂಗೆ? ತಿಂಗಳ ಆರಂಭದಲ್ಲಿ ಸಂಗಾತಿಯೊಂದಿಗೆ ನೀವು ಒಟ್ಟಿಗೆ ಒಂದು ಕಾಲವನ್ನ ಕಳೆಯುವಂತ ಅವಕಾಶ ಇದೆ. ಅಂದ್ರೆ ನಿಮ್ಮ ಒಂದು ಹೊಂದಾಣಿಕೆ ಚೆನ್ನಾಗಿರತ್ತೆ. ಇದು ಮಿಂಗಲ್ ಆಗಿರೋರಿಗೆ ಆಯ್ತು. ಹಾಗಿದ್ರೆ ಸಿಂಗಲ್ ಆಗಿರೋರು ಇರ್ತಾರಲ್ಲ, ಅವ್ರೀಗ ನೋಡ್ತಾ ಇರ್ಬೋದು, ನಮ್ಗೇನಪ್ಪ ಏನು ಹೇಳಲೇ ಇಲ್ವಲ್ಲ ಅಂತ. ಡೋಂಟ್ ವರಿ, ಹೊಸ ಒಂದು ಸಂಬಂಧಗಳು ಉಂಟಾಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸಡನ್ ಆಗಿ ಡಿಸಿಷನ್ ಅನ್ನ ತಗೊಳ್ಬೇಡಿ, ಸ್ವಲ್ಪ ಥಿಂಕ್ ಮಾಡಿ ಆಮೇಲೆ ಡಿಸಿಷನ್ ಅನ್ನ ತಗೊಳ್ಳಿ. ಒಮ್ಮೆ ಪರಿಚಯ ಆದ ತಕ್ಷಣ ಅವ್ರ ಹಿಂದೆ ಹೋಗ್ಬಿಟ್ಟು ಹಾರ್ಟ್ ಹಾರ್ಟ್ ಅಂತಾರಲ್ಲ, ಅದನ್ನ ಪರ ಅಂತ ಕಿರಿಯಕ್ ಹೋಗ್ಬೇಡ್ರಿ. ಮೊದಲು ಸ್ನೇಹ, ನಂತರ ಅದು ಟರ್ನ್ ಆಗ್ಬಿಟ್ಟು ನಿಮ್ಗೆ ಪ್ರೀತಿಯ ಕಡೆಗೆ ವಾಲ್ಬಹುದು. ನೋಡ್ರಪ್ಪ ವೃಷಭ ರಾಶಿಯವ್ರೆ, ಸ್ವಲ್ಪ ಹುಷಾರಾಗಿರಿ, ಓಕೆ? ಇನ್ನು ಇನ್ವೆಸ್ಟ್ಮೆಂಟ್ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಂಡಿರೋರ್ ಕಥೆ ಏನಪ್ಪಾ? ತಕ್ಷಣ ಲಾಭ ನೀಡುವಂತ ಯೋಜನೆಗಳಿಗಿಂತ ದೀರ್ಘಕಾಲದ ಏನಾದ್ರೂ ಹೂಡಿಕೆ ಮಾಡಿದ್ರೆ ಅಂತ ಯೋಜನೆಗಳು ನಿಮ್ಗೆ ಒಳ್ಳೆ ಲಾಭವನ್ನ ತಂದ್ಕೊಡತ್ತೆ. ಓಕೆ, ಯಾವ ರೀತಿ ಹೂಡಿಕೆ ಮಾಡ್ಬೇಕು? FD ಆಗಿರ್ಬೋದು, SIP ಆಗಿರ್ಬೋದು, ಇದೆಲ್ಲ ಒಂದು ದೀರ್ಘಕಾಲದ ಒಂದು ಏನು ಯೋಜನೆಗಳು. ಇದರಿಂದ ನಿಮ್ಗೆ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ. ಹೊಸ ಅಥವಾ ರಿಸ್ಕ್ ಇರುವಂತ ಯೋಜನೆಗಳಿಗೆ ನೀವು ಯಾವತ್ತೂ ಕೂಡ ಕೈ ಹಾಕಕ್ ಹೋಗ್ಬೇಡಿ. ರಿಸ್ಕ್ ತಗೊಳ್ಳೋದು ರಸ್ಕ್ ತಿಂದಷ್ಟು ಈಸಿ ಅಂತ ಹೋಗ್ಬೇಡಿ. ಬಿ ಕೇರ್ಫುಲ್.